ಈ ಅಲಾದಿನ್ ಕಥೆಯಲ್ಲಿ ನೀವು ನೋಡುವುದಾದರೆ ಬರೀ ಮೂರೇ ವರಗಳನ್ನು ಹೇಳುವರು. ಆದರೆ ವಾಸ್ತವದಲ್ಲಿ ನಾವು ಎಷ್ಟು ವರಗಳನ್ನು ಬೇಕಾದರೂ ಕೇಳಬಹುದು. ನಾನೇ ಆ ಒಂದು ಫಸ್ಟ್ ಕ್ಲಾಸ್ನಲ್ಲಿ ಕುಳಿತು ಆ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿರುವಂತೆ ನನ್ನನ್ನು ನಾನು ವಿಜುವಲೈಸ್ ಮಾಡ್ಕೋತೀನಿ, ಚಿತ್ರಿಸ್ಕೊಳ್ತೀನಿ ನನ್ನ ಮನಸ್ಸಿನ ಒಂದು ಪರದೆಯ ಮೇಲೆ. ಹೋಗಿ ನಿಮ್ಗೆ ಇಷ್ಟವಾದ ಒಂದು 10,000, 20,000, 30,000 ರೂಪಾಯಿ ಬಟ್ಟೆನ, ಕೋಟ್ ಸೂಟನ್ನು ತೆಗೆದು ಹಾಕಿ ನೋಡಿ, ಅದು ನಿಮ್ಮ ಮೈ ಮೇಲೆ ಹೇಗೆ ಫೀಲ್ ಆಗುತ್ತೆ ಅನ್ನೋದನ್ನ ಅನುಭವಿಸಿ. ನಾನು ಕೂಡ ಒಬ್ಬ ಅಂಬಾನಿಯಂತೆ ಒಂದು ದೊಡ್ಡ ಉದ್ಯಮವನ್ನೇ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವತ್ತಲ್ಲ ನಾಳೆ ಅಲ್ಲ, ಖಂಡಿತ ಅದು ನೆರವೇರುತ್ತೆ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ರಹಸ್ಯ ಪುಸ್ತಕದಲ್ಲಿ ಹೇಳಿರುವ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಬರ್ತಿದ್ದೀನಿ. ಅದನ್ನೇ ಇವತ್ತು ಮುಂದುವರಿಸೋಣ. ಇದಕ್ಕೆ ಮುಂಚೆ ಕೂಡ ಹೇಳಿದ ಹಾಗೆ ಈ ರಹಸ್ಯದಲ್ಲಿ ಹೇಳುವ ಆಕರ್ಷಣೆಯ ನಿಯಮದ ತತ್ವವನ್ನು ನಮ್ಮ ಇತಿಹಾಸದಲ್ಲಿ ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಕಥೆಗಳ ಮೂಲಕ ಬಹಳಷ್ಟು ಲೇಖಕರು, ಕವಿಗಳು, ಜ್ಞಾನಿಗಳು, ವಿಜ್ಞಾನಿಗಳು ಇದರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಒಂದು ಬಹುಮುಖ್ಯವಾದ ಕತೆ, ನಾವೆಲ್ಲರೂ ಕೇಳಿರುವ ಕತೆ ಎಂದರೆ ಅಲಾದಿನ್ ಮತ್ತು ಜೀನಿಯದು. ಈ ಅಲಾದಿನ್ ಕಥೆಯಲ್ಲಿ ನೀವು ನೋಡುವುದಾದರೆ ಆ ಒಂದು ದೀಪವನ್ನು, ಮಾಯಾದೀಪವನ್ನು ಅವನು ಉಜ್ಜಿದಾಗ ಅದರಿಂದ ಒಂದು ಜೀನಿ ಹೊರಗೆ ಬರುವುದು ಮತ್ತು ಆ ಜೀನಿ ನಾವು ಏನು ಬೇಕಾದರೂ ಕೇಳಬಹುದು, 3 ವರಗಳನ್ನು ಕೊಡುವುದು ಎಂದು ಹೇಳುವರು. ಇದನ್ನು ನಮ್ಮ ಆಕರ್ಷಣೆಯ ನಿಯಮಕ್ಕೆ ಹೋಲಿಸುವುದಾದರೆ ಈ ಜೀನಿ ಎಂಬುದು ನಾವು ನಮ್ಮ ಹಿಂದೂ ಧರ್ಮದಲ್ಲಿ ದೇವರು ಎಂದು ಏನು ಹೇಳುವೆವು, ದೇವರು ನಾವು ಏನನ್ನು ಕೇಳಿದರೂ ನಮಗೆ ತಂದು ಕೊಡುವರು. ಅಥವಾ ಒಬ್ಬ ವಿಜ್ಞಾನಿಯಂತೆ ಮಾತನಾಡುವುದಾದರೆ ಈ ಒಂದು ಪ್ರಕೃತಿ, ಈ ಒಂದು ಬ್ರಹ್ಮಾಂಡವನ್ನು ನಾವು ಆ ಜೀನಿಯಾಗಿ ಪರಿಗಣಿಸಬಹುದು. ನಾವು ಏನನ್ನು ಕೇಳಿದರೂ ಮತ್ತು ಆ ಕಥೆಯಲ್ಲಿ ಬರೀ 3 ವರಗಳನ್ನು ಹೇಳುವರು. ಆದರೆ ವಾಸ್ತವದಲ್ಲಿ ನಾವು ಎಷ್ಟು ವರಗಳನ್ನು ಬೇಕಾದರೂ ಕೇಳಬಹುದು. ಈ ವರಗಳು ಅಂದರೆ ಏನು? ನಮ್ಮ ಆಸೆಗಳು. ನಮಗೆ ಏನೇ ಆಸೆಗಳಿರಲಿ ಅದನ್ನು ನಾವು ನಂಬುವ ದೇವರನ್ನಾಗಲಿ ಅಥವಾ ಈ ಪ್ರಕೃತಿಯನ್ನೇ ಆಗಲಿ ನಾವು ಮನಸ್ಸಾರೆ ಸ್ಪಷ್ಟವಾಗಿ ನಮಗೇನು ಬೇಕೋ ಅದನ್ನು ಕೇಳಿದರೆ ನಮ್ಮ ಕೆಲಸ ಮುಗಿಯಿತು. ಈ ವರಗಳಿಗೆ ಮಿತಿ ಇಲ್ಲ. ಎಷ್ಟು ವರಗಳನ್ನು ಬೇಕಾದರೂ ನಾವು ಕೇಳಬಹುದು. ನಮ್ಮ ಜೀವನ ಪರ್ಯಂತ ನಾವು ಕೇಳುತ್ತಲೇ ಇರುತ್ತೇವೆ. ಆದರೆ ಸ್ಪಷ್ಟವಾಗಿ ಕೇಳಿ ಸಂತೋಷವಾಗಿ ಇರುವುದನ್ನು ಅಭ್ಯಾಸ ಮಾಡಿಕೊಂಡರೆ ಇದೆಲ್ಲವೂ ನಮಗೆ ಸಿಗುವುದು ಎನ್ನುವುದೇ ಈ ಆಕರ್ಷಣೆಯ ನಿಯಮದ ಒಂದು ಸಾರಾಂಶ. ಈಗ ಈ ನಿಯಮನ ಹೇಗೆ ಬಳಸೋದು ಅದರ ಬಗ್ಗೆ ಮಾತಾಡೋಣ. ಈ ರಹಸ್ಯ ಪುಸ್ತಕದಲ್ಲಿ 3 ಸುಲಭವಾದ ಹಂತಗಳನ್ನು ಹೇಳಿಕೊಡುತ್ತಾರೆ. ಆ 3 ಹಂತಗಳನ್ನು ನಾವು ಪಾಲಿಸಿದರೆ ನಮಗೆ ಏನನ್ನು ಬೇಕಾದರೂ ನಾವು ಪಡೆದುಕೊಳ್ಳಬಹುದು ಎಂದು ಹೇಳುತ್ತಾರೆ. ಏನು ಈ 3 ಹಂತಗಳು? ಮೊದಲನೆಯದು ಕೇಳುವುದು, ಎರಡನೆಯದು ನಂಬುವುದು, ಮೂರನೆಯದು ಪಡೆದುಕೊಳ್ಳುವುದು. ಇವತ್ತಿನ ವಿಡಿಯೋನಲ್ಲಿ ನಾವು ಈ ಕೇಳುವುದರ ಬಗ್ಗೆ ಮಾತನಾಡೋಣ. ಗೆಳೆಯರೇ, ನೀವು ನೋಡಿರ್ಬೋದು, ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಕೇಳೋದ್ರಲ್ಲೇ ಬಡತನ ಇರುತ್ತೆ. ಅಂದರೆ ನಮಗೆ ಜೀವನದಲ್ಲಿ ಏನು ಬೇಕು ಅಂತ ನಾವು ಯಾವತ್ತೂ ಯೋಚಿಸೋದೇ ಇಲ್ಲ. ನಾವು ಹುಟ್ಟಿನಿಂದ ನಾವು ಬಡವರಾಗಿರ್ಬೋದು, ನಮ್ಮ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿ ಇಲ್ಲದೆ ಇರ್ಬೋದು. ಆದರೆ ನಮ್ಮ ಆಲೋಚನೆಗಳಲ್ಲಿ ಯಾರೂ ನಮಗೆ ಒಂದು ಚೌಕಟ್ಟನ್ನು ಹಾಕಿಟ್ಟಿಲ್ಲ ಅಲ್ವಾ? ನಮಗೆ ಏನು ಬೇಕು ಅಂತ ಆಸೆ ಪಡೋದಕ್ಕೂ ಬಹಳಷ್ಟು ಜನ ಹೆದರ್ತಾರೆ. ಇರೋದನ್ನು ಇಟ್ಕೊಂಡು ಖುಷಿಯಾಗಿದ್ದು ಬಿಡೋಣ, ಹೊಸದಾಗಿ ದೊಡ್ಡದಾಗಿ ಏನಾದರೂ ಕೇಳಿದ್ರೆ ಇರೋದು ಕಳ್ಕೊಂಡು ಬಿಡ್ತೀವೇನೋ ಅಂತೆಲ್ಲ ಹೆದರ್ತಾರೆ. ನಾ ಹೇಳಿದ ಹಾಗೆ ಈ ಒಂದು ಸುಪ್ತ ಚೇತನ ಮನಸ್ಸಿನಲ್ಲಿರುವ ಹಲವಾರು ನಕಾರಾತ್ಮಕ ನಂಬಿಕೆಗಳೇನಿವೆ ಅವು ನಮ್ಮನ್ನು ಕೇಳುವುದಕ್ಕೂ ಬಿಡುವುದಿಲ್ಲ. ಈ ಆಕರ್ಷಣೆಯ ನಿಯಮದಲ್ಲಿ ಮೊದಲನೇ ಹಂತ ನಮಗೆ ಏನು ಬೇಕೋ ಅದನ್ನು ಸ್ಪಷ್ಟವಾಗಿ ಕೇಳುವುದು. ಇದಕ್ಕೆ ಮೊದಲು ನಾನೇನು ಮಾಡ್ತೀನಪ್ಪ ಅಂದರೆ, ಮೊದಲು ನಮಗೆ ಪ್ರಪಂಚದಲ್ಲಿ ಏನೆಲ್ಲ ಅದ್ಭುತವಾದ ವಿಷಯಗಳು ಇವೆ, ನಾವು ಸುತ್ತಮುತ್ತ ಎಷ್ಟೊಂದು ಜನರನ್ನ ನೋಡ್ತಿರ್ತೀವಿ, ಎಷ್ಟೊಂದು ಜೀವನ ಶೈಲಿಗಳನ್ನ ನೋಡ್ತಿರ್ತೀವಿ, ದೊಡ್ಡ ದೊಡ್ಡ ಶ್ರೀಮಂತರನ್ನ ನೋಡ್ತಿರ್ತೀವಿ, ತುಂಬ ಸಮೃದ್ಧಿಯಾಗಿ ಬಾಳಿ ಬದುಕ್ತಿರೋರನ್ನ ನೋಡ್ತಿರ್ತೀವಿ. ಅವ್ರನ್ನೆಲ್ಲ ನೋಡಿದಾಗ ಅದರಲ್ಲಿ ಯಾವ ರೀತಿಯ ಲೈಫ್ ಸ್ಟೈಲ್ ಅಂತ ಏನಂತೀವಿ, ಜೀವನ ಕ್ರಮ, ಯಾವ ರೀತಿಯ ಜೀವನ ನನಗೆ ಬೇಕು, ಇದರ ಬಗ್ಗೆ ನಾನು ಯಾವಾಗಲೂ ಒಂದು ಕುತೂಹಲದಿಂದ, ಯಾವಾಗಲೂ ಒಂದು ಉತ್ಸಾಹದಿಂದ ಎಲ್ಲ ಕಡೆ ನೋಡ್ತಿರ್ತೀನಿ. ಯಾರ್ದೋ ಮನೆ ನಮಗಿಷ್ಟ ಆಗ್ಬೋದು, ಯಾರ್ದೋ ಅವರು ಹಾಕ್ಕೊಂಡಿರೋ ಬಟ್ಟೆ ನಮಗಿಷ್ಟ ಆಗ್ಬೋದು, ಇನ್ಯಾರ್ದೋ ಗಾಡಿ ನಮಗಿಷ್ಟ ಆಗ್ಬೋದು. ಮತ್ತು ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಾಗ ಕೆಲವರು ಬಸ್ಸಲ್ಲಿ ಹೋಗ್ತಾರೆ, ಕೆಲವರು ಟ್ರೈನಲ್ಲಿ ಹೋಗ್ತಾರೆ, ಇನ್ನು ಕೆಲವರು ಫ್ಲೈಟಲ್ಲಿ ಹೋಗ್ತಾರೆ.
ಇದನ್ನೆಲ್ಲ ನಾನು ಗಮನಿಸ್ತಾ ಇರ್ತೀನಿ ಮುಖ್ಯವಾಗಿ. ಮತ್ತು ಇವತ್ತು ಇನ್ನೂ ಸುಲಭ, ಯೂಟ್ಯೂಬ್ನಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆನೂ ಬಹಳಷ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತಿರ್ತಾರೆ ಜನ. ಈ ವಿಲಾಗ್ಸ್, ಟ್ರಾವೆಲಾಗ್ಸ್ ಅಂತೆಲ್ಲ ಏನು ಹೇಳ್ತೀವಿ, ಸೊ ತಮ್ಮ ಜೀವನ ಶೈಲಿಯ ಬಗ್ಗೆ, ತಮ್ಮ ಗಾಡಿಗಳ ಬಗ್ಗೆ, ತಮ್ಮ ಮನೆಗಳ ಬಗ್ಗೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ವಿಡಿಯೋಗಳು ಮಾಡಿ ಹಾಕ್ತಿರ್ತವೆ. ಹಾಗಾಗಿ ನನಗೇನು ಇಷ್ಟ, ನನಗೆ ಯಾವ ರೀತಿಯ ಜೀವನ ಬೇಕು ಅನ್ನೋದನ್ನ ನಾನು ಒಂದು ಸ್ಪಷ್ಟವಾದ ಚಿತ್ರೀಕರಣವನ್ನು ನನ್ನ ಮನಸ್ಸಿನಲ್ಲಿ ನಾನು ಮಾಡ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋಗಳ ಸಹಾಯ ಪಡ್ಕೋತೀನಿ. ಯಾವಾಗ ನನಗೆ ಸಮಯ ಇರುತ್ತೆ ಕೂತ್ಕೊಂಡು ನಾವು ಹಗಲುಗನಸು ಕಾಣೋದು ಅಂತ ಹೇಳ್ತೀವಲ್ಲ, ಈ ರಹಸ್ಯ ಪುಸ್ತಕದಲ್ಲಾಗಲಿ ಈ ಆಕರ್ಷಣೆಯ ನಿಯಮದಲ್ಲಾಗಲಿ ಹೇಳುವ ಒಂದು ಮುಖ್ಯವಾದ ವಿಷಯ ಅದು ಹಗಲುಗನಸು ಕಾಣುವುದು. ಅಂದರೆ ಈಗ ನನ್ನ ಹತ್ರ ಅದು ಇಲ್ಲದೆ ಇರ್ಬೋದು, ಆದರೆ ನನಗೆ ಇದೆಲ್ಲ ಬೇಕು ಅಂತ ಧೈರ್ಯವಾಗಿ ಪ್ರಕೃತಿ ಹತ್ರ ಹೇಳೋದು. ಆ ಧೈರ್ಯವಾಗಿ ಹೇಳೋದಕ್ಕೆ ಮೊದಲು ನಮಗೆ ಏನು ಬೇಕು ಅನ್ನೋದು ಗೊತ್ತಿರಬೇಕಲ್ವಾ. ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ, ಯೂಟ್ಯೂಬಲ್ಲಿ ಯಾರೋ ಒಬ್ಬ ಫ್ಲೈಟಲ್ಲಿ ಒಂದು ಫಸ್ಟ್ ಕ್ಲಾಸ್ನಲ್ಲಿ ಟ್ರಾವೆಲ್ ಮಾಡಿ ಅದರದ್ದೊಂದು ವಿಲಾಗ್ ಮಾಡಿ ಹಾಕಿರ್ತಾನೆ, ಅದನ್ನು ಕೂತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಗೆಳೆಯರೆ, ನಾವು ಏನು ಬೇಕು ಎಂದು ಯೋಚಿಸಬೇಕಾದರೆ ಅದು ನಮ್ಮ ಹತ್ರ ಇಲ್ವಲ್ಲ ಅಂತ ಬೇಜಾರಲ್ಲಿ ನೋಡೋದಲ್ಲ, ಸಂತೋಷವಾಗಿ ಒಬ್ಬ ವ್ಯಕ್ತಿ ಅದನ್ನು ಅನುಭವಿಸ್ತಿದ್ದಾನೆ ಅಂದರೆ ಖಂಡಿತ ನಾವು ಸಂತೋಷವಾಗಿ ಅವನಿಗೆ ನಾವು ಸಂತೋಷ ಪಟ್ಟರೆ ಖಂಡಿತ ಅದು ನಮಗೆ ಬರುತ್ತೆ, ನಮ್ಮನ್ನು ಅದು ಹುಡುಕೊಂಡು ಬರುತ್ತೆ ಅನ್ನೋದೇ ಈ ಒಂದು ಆಕರ್ಷಣೆಯ ನಿಯಮದ ಮುಖ್ಯವಾದ ಸಾರಾಂಶ. ಹಾಗಾಗಿ ನಾನು ಬಹಳ ಸಂತೋಷವಾಗಿ ನಾನೇ ಆ ಒಂದು ಫಸ್ಟ್ ಕ್ಲಾಸ್ನಲ್ಲಿ ಕುಳಿತು ಆ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿರುವಂತೆ ನನ್ನನ್ನು ನಾನು ವಿಜುವಲೈಸ್ ಮಾಡ್ಕೋತೀನಿ, ಚಿತ್ರಿಸ್ಕೊಳ್ತೀನಿ ನನ್ನ ಮನಸ್ಸಿನ ಒಂದು ಪರದೆಯ ಮೇಲೆ. ಇನ್ನೊಂದು ಅದ್ಭುತವಾದ ಒಂದು ತಂತ್ರವೆಂದರೆ, ನಮಗೆ ಏನು ಬೇಕು ಎಂಬುದನ್ನು ಮನಸ್ಸಿನಲ್ಲಿ ಬರೀ ಯೋಚಿಸುವುದರ ಬದಲು ಒಂದು ಪುಸ್ತಕವನ್ನಿಟ್ಟುಕೊಂಡು ಬರೆಯುವುದು. ಯಾಕಂದರೆ ನಾವು ಬಹಳಷ್ಟು ಸರ್ತಿ ಯೋಚಿಸಬೇಕಾದ್ರೆ ತುಂಬ ಈಸಿಯಾಗಿ ಬೇರೆ ವಿಷಯಗಳಲ್ಲಿ ಮನಸ್ಸು ಹರಿದಾಡ್ತಿರುತ್ತೆ. ಆದರೆ ಬರೆಯೋದಕ್ಕೆ ಕೂತ್ಕೊಂಡಾಗ ನಮ್ಮ ಏಕಾಗ್ರತೆ ಇನ್ನೂ ಹೆಚ್ಚಾಗಿರುತ್ತೆ ಮತ್ತು ನಮ್ಮ ಮನಸ್ಸನ್ನು ನಾವು ಆ ಹಾಳೆ ಮೇಲೆ ಬರೆಯೋ ಒಂದು ಕ್ರಿಯೆಯಲ್ಲಿ ಮನಸ್ಸನ್ನು ನಿಲ್ಲಿಸ್ತೀವಿ. ಮತ್ತು ನಾವು ಬರಿಬೇಕಾದ್ರೆ ನಮ್ಮ ಮನಸ್ಸನ್ನು ಆ ಒಂದು ಹಾಳೆಯ ಮೇಲೆ ಏನು ಬರಿತಿರ್ತೀವಿ ಆ ಒಂದು ಕ್ರಿಯೆಯಲ್ಲಿ ಮನಸ್ಸು ನಿಲ್ಲುತ್ತೆ. ಹಾಗಾಗಿ ನೀವು ಬರೆಯುವಾಗ ಇನ್ನೂ ಸ್ಪಷ್ಟವಾಗಿ ನಿಮಗೇನು ಬೇಕು ಅನ್ನೋದನ್ನು ನೀವು ಈ ಪ್ರಕೃತಿಗೆ ಹೇಳ್ತಿರ್ತೀರ. ಮತ್ತು ಇಲ್ಲಿ ಆದಷ್ಟು ನೀವು ನಿಮಗೆ ಸಿಕ್ಕದಂಗೆ ಅಂದ್ಕೊಂಡು ಬರಿಬೇಕು ಅಂತಾರೆ. ಉದಾಹರಣೆಗೆ ನಾನು ಬರಿಬೇಕಾದ್ರೆ ನಾನು ಹೇಗೆ ಬರಿತೀನಿ ಅಂದರೆ, ಈ ಒಂದು ವಿಮಾನದಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ನಾನು ಸಂಚರಿಸುವ ಹಾಗೆ ಮಾಡಿದ ಆ ದೇವರಿಗೆ ಅಥವಾ ಆ ಪ್ರಕೃತಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು, ಈ ರೀತಿಯೇ ನಾನು ಬರೆಯೋದು. ಅಂದರೆ ಅದು ಸಿಗಬೇಕು, ಮುಂದಕ್ಕೆ ಸಿಗುತ್ತೆ ಆ ಥರ ಎಲ್ಲ ಬರೆಯೋದಲ್ಲ. ಈಗ ನಮಗೆ ಇನ್ನೇನು ಸಿಕ್ಕಾಗೋಗಿದೆ, ಸಿಕ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬಂದು ನಾವು ಬರೀತಿದ್ದೀವಿ ಅನ್ನೋ ರೀತಿಯಲ್ಲಿ ಬರೆಯೋದು. ಈ ರೀತಿ ಬರೆದಾಗ ಇದಕ್ಕೆ ಮುಂಚೆನೇ ಹೇಳಿದೆ, ನಮ್ಮ ಆಲೋಚನೆಗಳಿಗೆಲ್ಲ ಒಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ ಅಂತ. ರೇಡಿಯೋನ ಹೇಗೆ ನೀವು ಒಂದು ಕರೆಕ್ಟ್ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಿದಾಗ ನಿಮಗೆ ಆ ಒಂದು ಚಾನಲ್ನ ಕಂಟೆಂಟು ಆ ಒಂದು ಫ್ರೀಕ್ವೆನ್ಸಿನಲ್ಲಿ ನೀವು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯನೋ, ಈಗ 91.1 FM ಟ್ಯೂನ್ ಮಾಡಿದ್ರೆ ಮಾತ್ರ ನಾವು 91.1 FM ಕಂಟೆಂಟ್ನ ಕೇಳೋದಕ್ಕೆ ಸಾಧ್ಯ. 91.1 FM ಅಲ್ಲಿ ಇದ್ಕೊಂಡು 104 ಕೇಳೋದಕ್ಕಾಗತ್ತಾ? ಇಲ್ಲ. ಅದೇ ರೀತಿ ನಮ್ಮ ಮನಸ್ಸನ್ನ ನಮಗೆ ಇಷ್ಟವಾದ ವಿಷಯಗಳು ನಮಗೆ ಸಿಕ್ತು ಅಂತ ಅಂದ್ಕೊಂಡು ಆ ಒಂದು ಸಂತೋಷದಲ್ಲಿ ಆ ಒಂದು ಆನಂದದಲ್ಲಿ ನಾವು ಬರೆಯೋದಕ್ಕೆ ಶುರು ಮಾಡಿದಾಗ ನಾವು ಆ ವಿಷಯ ನಮಗೆ ಸಿಗೋದಕ್ಕೆ ಬೇಕಿರುವ ಫ್ರೀಕ್ವೆನ್ಸಿಗೆ ನಮ್ಮನ್ನ ನಾವು ಟ್ಯೂನ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಏನು ಬೇಕೋ ಅದನ್ನು ಸ್ಪಷ್ಟವಾಗಿ ನಾವು ಮೊದಲು ಮನವರಿಕೆ ಮಾಡಿಕೊಂಡು ಅದನ್ನು ನಾವು ನಮಗೆ ಸಿಕ್ಕಿದ ಹಾಗೆ ಅದರ ಬಗ್ಗೆ ಮನಸ್ಸಿನ ಪರದೆಯ ಮೇಲೆ ಚಿತ್ರೀಕರಿಸ್ಕೊಂಡು ಖುಷಿ ಪಡ್ಬೋದು. ಇಲ್ಲ ಅಂದರೆ ಇನ್ನೂ ಅದ್ಭುತವಾದ ಒಂದು ಕ್ರಿಯೆ ಅಂದರೆ ಅದನ್ನು ಸ್ಪಷ್ಟವಾಗಿ ಒಂದು ಪುಸ್ತಕದಲ್ಲಿ ಬರೆಯೋದಕ್ಕೆ ಶುರು ಮಾಡೋದು. ಗೆಳೆಯರೇ, ಇದೇ ಪಡ್ಕೊಳ್ಳೋದಕ್ಕೆ ಸಾಧ್ಯ, ಇಷ್ಟೇ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಯಾವ ರೀತಿಯಾದ ಮಿತಿಯೂ ಇಲ್ಲ. ನಮ್ಮ ಆಲೋಚನೆಯೇ ನಮಗೆ ಮಿತಿ ಅಷ್ಟೇ. ನಾವು ಏನನ್ನೋದು ಬೇಕಾದರೂ ಕೇಳಬಹುದು. ಇವತ್ತು ನಾನು ಸಣ್ಣ ಒಂದು ಬಿಸ್ನೆಸ್ ಮಾಡ್ತಿರ್ಬೋದು ಅಥವಾ ಸಣ್ಣದಾಗಿ ಎಲ್ಲೋ ಕೆಲಸ ಮಾಡ್ತಿರ್ಬೋದು, ಆದರೆ ನಾನು ಕೂಡ ಒಬ್ಬ ಅಂಬಾನಿಯಂತೆ ಒಂದು ದೊಡ್ಡ ಉದ್ಯಮವನ್ನೇ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವತ್ತಲ್ಲ ನಾಳೆ ಅಲ್ಲ ಖಂಡಿತ ಅದು ನೆರವೇರುತ್ತೆ. ಈ ಆಕರ್ಷಣೆಯ ನಿಯಮದಲ್ಲಿ ಹೇಳುವ ಒಂದು ಮುಖ್ಯವಾದ ವಿಷಯ ಅಂದರೆ, ಪ್ರಕೃತಿಗೆ ಅಳತೆಯ ಮಿತಿ ಅನ್ನೋದು ಇರಲ್ಲ. ನೀವು 1 ರೂಪಾಯಿ ಕೇಳಿದ್ರು ಅದು ನಿಮಗೆ ತಂದು ಕೊಡುತ್ತೆ, 10,000 ಕೋಟಿ ಕೇಳಿದ್ರು ಅದು ನಿಮಗೆ ತಂದು ಕೊಡುತ್ತೆ. ಮಿತಿ ಏನಿದ್ರು ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ ಅಷ್ಟೇ. ನಿಜ ಹೇಳಬೇಕು ಅಂದರೆ
ಈ ಒಂದು ನನಗೇನು ಬೇಕು ಅಂತ ಕೇಳೋ ಒಂದು ಹಂತ ಇದೆ ಅಲ್ವಾ, ಇದು ನನಗೆ ಬಹಳ ಬಹಳ ಮಜಾ ಕೊಡೋವಂಥ ಒಂದು ಹಂತ ಗೆಳೆಯರೆ. ಅಂದರೆ ಮೊದಲು ನಾನು ಒಂದು ತಪ್ಪು ಮಾಡ್ತಿದ್ದೆ. ನಾ ಮೊದಲೇ ಹೇಳ್ದಂಗೆ ನಾನೇನಾದರೂ ಒಂದು ಕೇಳಬೇಕಾದ್ರೆ ಅದು ಈಗ ನನ್ನ ಹತ್ರ ಇಲ್ವಲ್ಲ ಅನ್ನೋ ಒಂದು ದುಃಖದ ಜೊತೆಗೆ ಕೇಳ್ತಿದ್ದರಿಂದ ನಾನು ಏನನ್ನು ಕೇಳ್ತಿದ್ದೀನೋ ಅದಕ್ಕಿಂತ ಹೆಚ್ಚಾಗಿ ನನ್ನ ಹತ್ರ ಅದು ಇಲ್ಲ ಅನ್ನೋ ಒಂದು ಕೊರಗಿನ ಒಂದು ಫ್ರೀಕ್ವೆನ್ಸಿನೇ ಜಾಸ್ತಿ ನಾನು ಪ್ರಕೃತಿಗೆ ಎಮಿಟ್ ಮಾಡ್ತಾ ಇದ್ದೆ. ಹಾಗಾಗಿ ಆಕರ್ಷಣೆಯ ನಿಯಮ ಅದನ್ನೇ ಹೆಚ್ಚಾಗಿ ಆ ಇಲ್ಲ ಅನ್ನೋ ಒಂದು ಕೊರತೆನ ಹೆಚ್ಚಾಗಿ ತಂದು ಕೊಡ್ತಾ ಇತ್ತು. ಆದರೆ ಒಂದು 5 ವರ್ಷ ಇದರ ಜೊತೆ ಸರ್ಕಸ್ ಮಾಡಿದ ಮೇಲೆ ನನಗೆ ಅರ್ಥ ಆಗಿದ್ದು, ನಾವು ಏನೇ ಒಂದು ವಿಷಯವನ್ನು ಕೇಳಿದ್ರು ಸಂತೋಷವಾಗಿ ಅದು ನಮಗಾಗಲೇ ಬಂದು ಸೇರಿದ ಹಾಗೆ ಸಂತೋಷವಾಗಿ ಕೇಳೋದು, ಮತ್ತೆ ಯಾರ ಹತ್ರ ಆದರೂ ಅದು ಇದ್ದರೆ ಹೊಟ್ಟೆ ಹುರ್ಕೊಳ್ಳೋದು ಅಥವಾ ಅವರು ಹೇಗೋ ಮೋಸ ಮಾಡಿ ಪಡ್ಕೊಂಡು ಬಿಟ್ಟಿದ್ದಾರೆ. ಈಗ ಹಣದ ವಿಷಯದಲ್ಲೇ ಹೇಳ್ತಾ ಇದ್ದೀನಿ, ನಾವು ಬಹಳಷ್ಟು ಜನ ಶ್ರೀಮಂತರನ್ನೆಲ್ಲ ಒಂದು ಕೆಟ್ಟವರನ್ನಾಗೆ ನೋಡ್ತಿರ್ತೀವಿ. ಅವರು ಹೆಂಗೋ ಯಾರಿಗೋ ಮೋಸ ಮಾಡಿ ಹಣ ಪಡ್ಕೊಂಡು ಬಿಟ್ಟಿರ್ತಾರೆ, ಅಥವಾ ಕಷ್ಟನೇ ಪಡೆದೆ ಅವ್ರ ಅದೃಷ್ಟ ಚೆನ್ನಾಗಿದೆ ಅದರಿಂದ ಸಂಪಾದಿಸ್ಕೊಂಡು ಬಿಟ್ಟಿದ್ದಾರೆ. ಈ ರೀತಿ ಅವರು ಯಾವುದೋ ಒಂದು ತಪ್ಪಾದ ರೀತಿಯಲ್ಲಿ ಅದನ್ನು ಪಡ್ಕೊಂಡ್ರು ಅಂತ ಎಲ್ಲ ಹೇಳ್ತಿರ್ತೀವಿ. ಇದೆಲ್ಲ ನಾನು ಕೂಡ ಈ ತಪ್ಪುಗಳನ್ನ ಮಾಡ್ತಿದ್ದೆ. ಆದರೆ ಒಂದು 5 ವರ್ಷ ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ಮೇಲೆ ನನಗೆ ಅರ್ಥ ಆಗಿದ್ದು, ಒಬ್ಬರ ಹತ್ರ ನಾವು ಇಷ್ಟಪಡೋ ವಸ್ತು ಇದೆ ಅಂದರೆ ಅದನ್ನು ನೋಡಿ ನಾವು ಸಂತೋಷ ಪಡಬೇಕು. ನಮಗೂ ಅದು ಸಿಕ್ಕದಂಗೆ ನೆನೆಸ್ಕೊಂಡು ಖುಷಿ ಪಡಬೇಕು ನಿಜ, ಬಟ್ ಇನ್ನೊಬ್ಬರ ಹತ್ರ ಇದೆ ಅಂದರೆ ಅದನ್ನು ನೋಡಿ ನಾವು ಸಂತೋಷ ಪಡೋದಕ್ಕೆ ಶುರು ಮಾಡಿದಾಗ ಇದು ಆ ಕೊರತೆಯ ಭಾವ ಕಡಿಮೆ ಆಗ್ತಾನೆ ಹೋಗುತ್ತೆ ಮನಸ್ಸಿನಲ್ಲಿ. ಆ ಕೊರತೆಯ ಭಾವ ಇಲ್ಲದೆ ನೀವು ಒಂದು ವಿಷಯನ ಕೇಳೋದಕ್ಕೆ ಶುರು ಮಾಡಿದಾಗ ತುಂಬ ಮಜಾ ಕೊಡುತ್ತೆ. ನಮ್ಮ ಗುರುಗಳೊಬ್ಬರು ಒಂದು ವರ್ಕ್ಶಾಪ್ನಲ್ಲಿ ಹೇಳಿದ್ರು, ನೀವು ಟ್ರೈನಲ್ಲಿ ಹೋಗಬೇಕಾದ್ರೆ ಜನರಲ್ಲೇ ಹೋಗ್ತಾ ಇರ್ಬೋದು, ಬಟ್ ಒಂದು ಅವಕಾಶ ಸಿಕ್ಕಿದಾಗ ಹೋಗ್ಬಿಟ್ಟು AC ಕಂಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ನೋಡಿ, ಆ ಫೀಲಿಂಗನ್ನು ಅನುಭವಿಸಿ. ಕೂರೋದಕ್ಕೆ ಯಾರು ಕಾಸು ಕೇಳೋದಿಲ್ಲ, ನೀವು ಅದರಲ್ಲಿ ಪ್ರಯಾಣ ಮಾಡಬೇಕು ಅಂದರೆ ಮಾತ್ರನೇ ದುಡ್ಡು ಕೇಳೋದು. ಒಂದ್ಸತಿ ಕೂತು ನೋಡಿ. ಮತ್ತೆ ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗಿ, ಇವತ್ತೆಲ್ಲ ಫ್ರೀ ಟ್ರಯಲ್ ಕೊಡ್ತಾರೆ, ಬಟ್ಟೆಗಳನ್ನ ನಾವು ಹಾಕಿ ನೋಡ್ಬೋದು ಫ್ರೀಯಾಗಿ. ಹೋಗಿ ನಿಮ್ಗೆ ಇಷ್ಟವಾದ ಒಂದು 10,000 20,000 30,000 ರೂಪಾಯಿ ಬಟ್ಟೆನ ಕೋಟ್ ಸೂಟನ್ನು ತೆಗೆದು ಹಾಕಿ ನೋಡಿ, ಅದು ನಿಮ್ಮ ಮೈ ಮೇಲೆ ಹೇಗೆ ಫೀಲ್ ಆಗುತ್ತೆ ಅನ್ನೋದನ್ನ ಅನುಭವಿಸಿ. ಪ್ರಕೃತಿಗೆ ನಮ್ಮ ಮಾತುಗಳು ಅರ್ಥ ಆಗಲ್ಲ, ಮುಖ್ಯವಾಗಿ ಪ್ರಕೃತಿಗೆ ಕಾಣೋದು ನಮ್ಮ ಭಾವನೆಗಳು ಅಷ್ಟೇ. ಹಾಗಾಗಿ ನಾವು ಒಂದು 30,000 ರೂಪಾಯಿಯ ಒಂದು ಬಟ್ಟೆಯನ್ನು ಹಾಕಿದಾಗ ನಮ್ಮ ಮನಸ್ಸಿನಲ್ಲಿ ಭಾಸವಾಗುವ ಆ ಒಂದು ಸ್ವಾಭಿಮಾನ, ಆ ಒಂದು ಸಂತೋಷ, ಆ ಒಂದು ಸ್ವತಂತ್ರ, ಇದೆಲ್ಲ ಏನಿದೆ ಅದು ಪ್ರಕೃತಿಗೆ ಕಾಣುತ್ತೆ. ಹಾಗಾಗಿ ನಾವು ಅದನ್ನು ಅನುಭವಿಸಿ ನೋಡಬೇಕು. ನಾನು ಆ ಒಬ್ಬ ವ್ಯಕ್ತಿ ಫಸ್ಟ್ ಕ್ಲಾಸ್ನಲ್ಲಿ ಟ್ರಾವೆಲ್ ಮಾಡ್ತಿರೋವಾಗ ಅವನು ಪಡ್ತಿರೋ ಸಂತೋಷನ ನಾನು ಫೀಲ್ ಮಾಡೋದಕ್ಕೆ ನನಗೆ ಸಾಧ್ಯ ಆದಾಗ ಅದು ನನ್ನ ಹತ್ರ ಇಲ್ವಲ್ಲ ಅನ್ನೋ ಒಂದು ದುಃಖ ಇಲ್ಲದೆ ಕಂಪ್ಲೀಟಾಗಿ ಸಂತೋಷವಾಗಿ ನಾನು ಫೀಲ್ ಮಾಡೋದಕ್ಕೆ ಶುರು ಮಾಡಿದ್ರೆ ಖಂಡಿತ ಅದು ನನಗೆ ಕೂಡ ಸಿಗುತ್ತೆ ಅನ್ನೋದೇ ಈ ಒಂದು ಕೇಳೋ ಒಂದು ತಂತ್ರದ ಒಂದು ಸಾರಾಂಶ. ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ, ನಾವು ಯಾವುದೇ ಒಂದು ವಿಷಯವನ್ನು ಕೇಳ್ಬೋದು, ಆದರೆ ಅದರ ಬಗ್ಗೆ ಅರ್ಜೆಂಟ್ ಮಾಡೋದಕ್ಕೆ ಹೋಗಬಾರ್ದು. ಅಂದರೆ ಈಗ ನಾವು ನಮ್ಮ ಬೆಸ್ಟ್ ಫ್ರೆಂಡ್ ಅಂತಾನೆ ಇಟ್ಕೊಳ್ಳೋಣ. ನಮ್ಮ ಬೆಸ್ಟ್ ಫ್ರೆಂಡನ್ನು ನಾನೊಂದು 1 ಲಕ್ಷ ರೂಪಾಯಿ ಕೇಳಿದ್ದೀನಿ, ಅವನು ತನ್ನ ಅಕೌಂಟಿಂದ ನೆಫ್ಟ್ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾನೆ. ಈಗ ಅದು ನನ್ನ ಅಕೌಂಟಿಗೆ ಬರೋಕ್ಕೆ 1 ದಿನ ಇಲ್ಲ 2 ದಿನ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಆ 1 ದಿನ 2 ದಿನದಲ್ಲಿ ನಾನು ಯಾಕೆ ಬಂದಿಲ್ಲ ಅಂತ 10 ಸತಿ ಅರ್ಜೆಂಟ್ ಮಾಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ? ಆಲ್ರೆಡಿ ಟ್ರಾನ್ಸ್ಫರ್ ಆಗೋಗಿದೆ, ಅದು ನನ್ನ ಅಕೌಂಟಿಗೆ ಬಂದೇ ಬರುತ್ತೆ, ಯಾಕೆ ಒದ್ದಾಡಬೇಕು? ಅದೇ ರೀತಿಯೇ ಈ ಆಕರ್ಷಣೆಯ ನಿಯಮ ಕೂಡ. ನಾವು ಒಂದು ವಿಷಯವನ್ನು ಒಮ್ಮೆ ಕೇಳಿದರೆ ಸಾಕು, ಮತ್ತೆ ಮತ್ತೆ ಕೇಳಬೇಕಾದ ಅವಶ್ಯಕತೆನೇ ಇಲ್ಲ. ಇದು ಬಹಳಷ್ಟು ಜನಕ್ಕಿರುವ ಸಮಸ್ಯೆ. ಒಂದು ವಿಷಯನ ಬೇಕು ಅಂತ ಅಂದ್ಕೊಳ್ಳೋದು ಒಂದ್ಸತಿ ಅಂದ್ಕೊಂಡ್ರೆ ಸಾಕು, ಬಟ್ ನಾವು ದಿನೇ ಮತ್ತೆ ಮತ್ತೆ ಬೇರೆ ಬೇರೆ ರೀತಿ ಒದ್ದಾಡ್ಕೊಂಡು ಸಿಕ್ತಿಲ್ವಲ್ಲ ಅಂತ ಯೋಚಿಸ್ತಿರ್ತೀವಿ. ನನಗೆ ಬಹಳಷ್ಟು ಜನ ಹೇಳ್ತಿರ್ತಾರೆ, ಸೀಕ್ರೆಟ್ ನನಗೆ ಕೆಲಸ ಮಾಡಲ್ಲ, ಲಾ ಆಫ್ ಅಟ್ರಾಕ್ಷನ್ ಆಕರ್ಷಣೆಯ ನಿಯಮ ನನಗೆ ಕೆಲಸ ಮಾಡಲ್ಲ ಅಂತ. ನಮ್ಮಲ್ಲಿ ಬಹುಪಾಲು ಜನ ಮಾಡೋ ತಪ್ಪು ಇದೇ ಗೆಳೆಯರೆ. ನಾವು ಸುಮ್ಮನೆ ಒಮ್ಮೆ ಕೇಳಿಬಿಟ್ಟು ಸಂತೋಷವಾಗಿದ್ದು ಬಿಟ್ರೆ ಅದು ನಮ್ಮನ್ನ ಹುಡುಕೊಂಡು ಬಂದ್ಬಿಡುತ್ತೆ. ಅದನ್ನ ಮತ್ತೆ ಮತ್ತೆ ಯೋಚಿಸ್ತಾ ಇರೋದು, ಅದು ನನ್ನ ಹತ್ರ ಇಲ್ವಲ್ಲ ಅಂತ ಕೊರತೆಯ ಭಾವವನ್ನು ಮತ್ತೆ ಮತ್ತೆ ಫೀಲ್ ಮಾಡೋದು, ಈ ರೀತಿ ಮಾಡಿದಾಗ ಅದು ಬರೋದನ್ನ ನಾವೇ ತಡ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಒಮ್ಮೆ ಕೇಳಿದರೆ ಸಾಕು, ಮತ್ತೆ ಮತ್ತೆ ಕೇಳಬೇಕಾದ ಅವಶ್ಯಕತೆನೇ ಇಲ್ಲ. ಪ್ರಕೃತಿ ಅದನ್ನ ನಿಮಗೆ ತಂದುಕೊಡೋದಕ್ಕೆ ಕೆಲಸ ಶುರು ಮಾಡಿಬಿಡುತ್ತೆ. ಅಂದರೆ ನೀವು ಒಮ್ಮೆ ಕೇಳಿದ ತಕ್ಷಣ ಅದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಬಿದ್ದಾಗಿದೆ. ಹಾಗಾಗಿ ವಾಸ್ತವದಲ್ಲಿ ನಿಮ್ಮ ಜೀವನದಲ್ಲಿ ಅದು ಪ್ರತ್ಯಕ್ಷ ಆಗೋದು ಬಹಳ ತಡ ಏನಾಗಲ್ಲ.
ನೀವು ಸುಮ್ಮನಿದ್ದರೆ, ಆದರೆ ನೀವು ಮತ್ತೆ ಮತ್ತೆ ಅದು ನನ್ನ ಹತ್ರ ಇಲ್ವಲ್ಲ ಅಂತ ಮತ್ತೆ ಬೇಜಾರು ಪಡೋದಕ್ಕೆ ಶುರು ಮಾಡಿದ್ರೆ, ಆ ಕೊರತೆನ ನೀವು ಅನುಭವಿಸೋದಕ್ಕೆ ಶುರು ಮಾಡಿದ್ರೆ, ಪ್ರಕೃತಿ ಅದನ್ನು ತಂದು ಕೊಡಲೇಬೇಕಲ್ಲ. ಯಾಕಂದ್ರೆ ಆಕರ್ಷಣೆಯ ನಿಯಮದ ಒಂದು ಸಾರಾಂಶನೇ ಅದೇ ಅಲ್ವೇ. ನೀವು ಕೊರತೆನ ಜಾಸ್ತಿ ಫೀಲ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಆ ಕೊರತೆನೇ ಹೆಚ್ಚು ಹೆಚ್ಚು ನಿಮ್ಮ ಜೀವನದಲ್ಲಿ ತಂದು ಕೊಡಬೇಕು. ನೀವು ಇರೋ ರೀತಿ ನೀವು ಜಾಸ್ತಿ ಹೆಚ್ಚಾಗಿ ಫೀಲ್ ಮಾಡಿದ್ರೆ, ನಿಮಗೆ ಅದನ್ನ ವಸ್ತುವನ್ನಾಗಲಿ, ಆ ಸಂದರ್ಭವನ್ನಾಗಲಿ, ಆ ಒಂದು ಹಣವನ್ನಾಗಲಿ ನೀವು ಏನು ಕೇಳ್ತೀರೋ ಅದನ್ನು ನಿಮಗೆ ತಂದು ಕೊಟ್ಬಿಡುತ್ತೆ. ಆದರೆ ನೀವು ಅದರ ಕೊರತೆನ ನೀವು ಫೀಲ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಕೊರತೆನ ತಂದು ಕೊಡಬೇಕಾಗತ್ತೆ. ಹಾಗಾಗಿ ಈ ಪ್ರಕೃತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಖಂಡಿತ ನಾವು ನಮಗೆ ಏನೇ ಬೇಕಂದ್ರೂ ಸುಮ್ಮನೆ ಕೇಳ್ಬಿಟ್ಟು ಸಂತೋಷವಾಗಿ ಇದ್ಬಿಡ್ತೀವಿ. ಇಷ್ಟೇ ಈ ಒಂದು ಕೇಳುವ ಹಂತದ ಸಾರಾಂಶ ಗೆಳೆಯರೆ. ಎರಡನೆಯ ಹಂತದ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ನೋಡೋಣ. ಇವತ್ತಿಗೆ ಇಷ್ಟು ಸಾಕು ಅನ್ಕೋತೀನಿ ಗೆಳೆಯರೆ. ಹೆಚ್ಚು ಹೆಚ್ಚು ಸಕಾರಾತ್ಮಕ ಆಲೋಚನೆಗಳ ಬಗ್ಗೆ ಮತ್ತೆ ಸ್ವಲ್ಪ ಫಿಲ್ಮ್ ಮೇಕಿಂಗ್ನ ಬಗ್ಗೆ ಕನ್ನಡದಲ್ಲೇ ತಿಳಿಯಲು ಕಲಿಯಲು ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.